ನೀವು ಹೋಗಿ ಬಟ್ಟೆ ಒಣಗಾಕ್ ಬನ್ನಿ, ನಾನು ಫೋನಲ್ಲಿ ಮಾತಾಡೋದಿದೆ, ಮುಗಿಸ್ಕೊಂಡು ಬರ್ತೀನಿ. ನಿಂತ್ಕೋ. ನಿಜ ಹೇಳು, ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ಯಾ? ನಾನಾ? ನಿಮಗೆ ಯಾಕೆ ಹಾಗನ್ನಿಸ್ತು? ಇದೇನಿದು? ಫೋನ್ ನಿನ್ನ ಹತ್ರನೇ ಇಟ್ಕೊಂಡು ಫೋನ್ ಮಾಡಿ ಬರ್ತೀನಿ ಅಂತ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ತಿದ್ಯಾ? ಈಗ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಸುಳ್ಳು ಹೇಳ್ಬೇಡ ಜಾನ್ವಿ. ನಿಮ್ಮ ತಂದೆ ಹತ್ರ ಏನಾದರೂ ಗುಟ್ಟಾಗಿ ಮಾತಾಡಬೇಕು ಅಂದರೆ ಆಮೇಲೆ ಮಾತಾಡ್ಕೊ. ನಾನು ಹೇಳೋದು ಮೊದಲು ವಿಷಯ ಕೇಳ್ಕೊಂಬಿಡು. ಕೆಳಗಡೆ ಹೋದರೆ ಮಾತಾಡೋಕ್ಕಾಗಲ್ಲ. ಬಾಬಾ ಅಕ್ಕ ಇರ್ತಾರಲ್ವಾ, ಅವ್ರೇನಾದರೂ ಕೇಳಿಸ್ಕೊಂಡ್ಬಿಟ್ರೆ ನಮ್ಮ ಸರ್ಪ್ರೈಸ್ ಎಲ್ಲ ಹಾಳಾಗ್ಬಿಡುತ್ತೆ. ಒಂದು ನಿಮಿಷ ಇರು, ಬಕೆಟ್ ತೊಗೊಂಬಂದ್ಬಿಡ್ತೀವಿ. ಜಾನ್ವಿ, ಏನು ಗೊತ್ತಾ, ನಾನು ವಸು ಬೇಬಿ ತುಂಬ ಸರ್ಪ್ರೈಸ್ಗಳನ್ನು ಪ್ಲ್ಯಾನ್ ಮಾಡಿದ್ದೀವಿ. ಆ ಸರ್ಪ್ರೈಸ್ನಲ್ಲಿ ಎಷ್ಟು ಬೇಕು ಎಷ್ಟು ಬೇಡ ಅಂತ ನೀನೇ ಡಿಸೈಡ್ ಮಾಡಿಬಿಡು. ಮೊದಲೇದು ಏನು ಅಂದರೆ, ರೂಮಲ್ಲಿರಿ, ನಾನು ಬರ್ತೀನಿ ಅಂದ್ಲು ಜಾಹ್ನವಿ. ಇಷ್ಟೊತ್ತಾದರೂ ಬರಲಿಲ್ಲ. ಅವಳು ಹೇಳಿದ್ದು ಅವಳು ರೂಮ್ಗ ಇಲ್ಲ ನನ್ನ ರೂಮ್ಗ? ಇಲ್ಲ, ಅವಳು ರೂಮ್ಗೆ ಬರೋಕ್ಕೆ ಹೇಳಿರೋದು. ಬಹುಶಃ ಲಲಿತನೂ ಟೆರೇಸ್ನಲ್ಲೇ ಇದ್ದಾಳೆ ಅಂತಿದ್ಲು. ಮಾತಾಡ್ತಾ ನಿಂತಿರ್ಬೇಕು. ಛೇ, ಆ ಫೋಟೋ ಅವಳ ಕೈಗೆ ಹೇಗೋಯ್ತು? ಇದನ್ನು ತಿಳ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ. ಈಗಲೇ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಮಾವ, 2 ನಿಮಿಷ ಮೆಟ್ಲು ಹಿಡಿತಿದ್ದೀನಿ. ಹಾಂ ಆಯ್ತಮ್ಮ, ಆಯ್ತು. ಜಾನ್ವಿ, 1 ನಿಮಿಷ. ಏನು ವಸು? ಎಲ್ಲ ಸರಿ ಹೋಯ್ತು ಅನ್ಕೋತಾ ಇದ್ವಿ, ಆದರೆ ನಮ್ಮ ಮನೆಗೆ ಹೊಸ ಸಮಸ್ಯೆ ಒಂದು ಬಂದು ಕೂತ್ಬಿಟ್ಟಿದೆ. ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೀರಾ ವಸು? ಸದ್ಯದ ಸಮಸ್ಯೆ ಅಂದರೆ ಕಲಾ ಅಕ್ಕ. ಅವರು ಆ್ಯನಿವರ್ಸರಿ ದಿನ ಮನೇಲೇ ಇರಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂತೆ? ಕಾರಣ ಏನು ಅಂತ ಅವ್ರು ಹೇಳಿಲ್ಲ. ಆದರೆ ನಮಗೆ ಗೊತ್ತಲ್ಲ ಜಾಹ್ನವಿ, ಗುರುಭಾವನ ವಿಷಯ. ಆ್ಯನಿವರ್ಸರಿ ದಿನ ನಾನು ಮನೇಲಿರಲ್ಲ, ನನಗೇನೋ ಪರ್ಸ್ನಲ್ ಕೆಲಸ ಇದೆ, ನಾನು ಹೊರಗಡೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಹೌದಾ? ಅವರು ಈ ಮನೆ ಸೊಸೆ. ಆವತ್ತಿನ ದಿನ ಮನೇಲಿರಲ್ಲ ಅಂದರೆ ಯಾರ್ಯಾರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿನಗೆ ಗೊತ್ತಲ್ಲ ಜಾಹ್ನವಿ. ಜಾಹ್ನವಿ, ನೀನು ಬಂದು ಕಲಾಕಂಗೆ ಒಂದು ಮಾತು ಹೇಳು. ನೀನು ಹೇಳಿದರೆ ಅವ್ರು ಕೇಳ್ತಾರೆ. ನೀವು ಹೋಗಿರಿ. ಮತ್ತೆ ನೀನು? ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ನೀನು ಬರೋ ಅಷ್ಟರಲ್ಲಿ ಕಲಾ ಅಕ್ಕ ಮನೆ ಬಿಟ್ಟೆ ಹೋಗ್ಬಿಟ್ಟಿರ್ತಾರೆ. ನೀನು ನನ್ನ ಜೊತೆಗೆ ಬಾ. ಬಾ ಜಾಹ್ನವಿ, ನಿನ್ನ ಮಾತು ಕಲಾ ಅಕ್ಕ ಕೇಳ್ತಾರೆ. ಬಾ. ಇವತ್ತು ಇವ್ರುಗಳು ಮಾವನ ಹತ್ರ ಮಾತಾಡಕ್ಕೆ ಬಿಡಲ್ಲ. ಶ್ರೀ, ಬಂದ್ಯಾ? ನಾನು ನಿನಗೆ ಫೋನ್ ಮಾಡಿದ್ದೆ, ನೀನು ಫೋನೇ ತೆಗಿಲಿಲ್ಲ. ಫೋನ್ ಮಾಡಿದ್ದ ಅಮ್ಮ? ಓ, ಡ್ರೈವ್ ಮಾಡ್ತಿದ್ನಲ್ಲ, ಸಾರಿ ನೋಡಲಿಲ್ಲ. ಏನು ವಿಷಯ? ಯಾಕೆ ಇಷ್ಟು ಟೆನ್ಷನಲ್ಲಿದೆಯಾ? ಹೌದು, ನಿಮ್ಮ ಅಪ್ಪಗೆ ಏನಾರು ಅಂದಿಯಾ ನೀನು? ಅವ್ರ ಮನಸ್ಸಿಗೆ ನೋವಾಗೋ ಹಾಗೆ. ಅವ್ರ ಮನಸ್ಸಿಗೆ ನೋವಾದರೆ ನನ್ನ ಅಮ್ಮನ ಮನಸ್ಸಿಗೆ ನೋವಾಗ್ಬೋದು ಅನ್ನೋಷ್ಟು ಪರಿಜ್ಞಾನ ಇದೆ ಅಮ್ಮ ನಿನ್ನ ಮಗನಿಗೆ. ಹಾಂ, ಇವತ್ತು ಆ್ಯಕ್ಚುಲಿ ಪಾರ್ಕಲ್ಲಿ ಸಿಕ್ಕಿದ್ರು ನನಗೆ. ನಾನು ಚೆನ್ನಾಗೇ ಮಾತಾಡ್ಸಿದ್ದೀನಿ. ಯಾಕೆ, ನೀನು ಆ ಥರ ಬಂದಿರೋದ್ರೆ ಕಂಪ್ಲೇಂಟ್ ಮಾಡಿದ್ರಾ? ಚಾಚಾ, ಇಲ್ಲ ಕಣೋ, ಅವ್ರು ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡಿಲ್ಲ. ಅವ್ರಿಗವರೇ ಕಂಪ್ಲೇಂಟ್ ಕೊಟ್ಕೊಟ್ಟು ಆ ಥರ ಇದ್ರು. ಅಂದರೆ ಯಾವುದೋ ವಿಷಯನ ಮನಸ್ಸಿಗೆ ಹಚ್ಕೊಂಡು ತುಂಬ ಕೊರಗ್ತಾ ಇದ್ದಾರೆ. ಬಾಯೇ ಬಿಡ್ತಿಲ್ಲ. ಏನೋ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಕರೆದ್ರು. ಆದರೆ ನನಗೆ ಅವ್ರು ಹೇಳಿದ್ದು ಅವ್ರು ಹೇಳಬೇಕು ಅಂತ ಅನ್ಕೊಂಡಿದ್ದ ವಿಷಯ ಅಲ್ಲ ಅಂತ ಅನಿಸ್ತು.
ಅಮ್ಮ ಹೇಳಿದ್ರು ನೀವೇನೋ ಆತಂಕದಲ್ಲಿದ್ದೀರಾ ಅಂತ.